ಇಂದು ಕೂಡ ಮುಂದುವರಿತಾ ಇದೆ ಹೃದಯಾಘಾತದ ಸಾವಿನ ಸರಣಿ. ಯಾದಗಿರಿಯಲ್ಲಿ ಪೂಜಾರಿ ಹಳ್ಳೆಪ್ಪ ಅವರು ಮೃತಪಟ್ಟಿದ್ದಾರೆ. 44 ವಯಸ್ಸು. ಏನೋ ಹೃದಯಾಘಾತಕ್ಕೆ ಸಾವು ಕೂಡ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಇನ್ನು ಮತ್ತೆ ಹೃದಯಾಘಾತದ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಮೃತಪಟ್ಟಿದ್ದಾರೆ. ಎದೆನೋವಿನಿಂದ ಬಳಲ್ತಾ ಇದ್ರು, ದಿಢೀರ್ ಕುಸಿದು ಸಾವನ್ನಪ್ಪಿದ್ದಾರೆ. ಇಂದು ಕೂಡ ಮುಂದುವರಿತಾನೆ ಇದೆ ಹೃದಯಾಘಾತದ ಸಾವಿನ ಸರಣಿ. ಬೆಚ್ಚಿ ಬೀಳಿಸ್ತಾ ಇದೆ. ಯಾದಗಿರಿಯಲ್ಲಿ ಹಳ್ಳೆಪ್ಪ ಪೂಜಾರಿ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಯೋಧ ಗಂಗಾಧರಪ್ಪ ಪಶ್ಚಿಮ ಬಂಗಾಳದಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ರು. 54 ವರ್ಷದ ಗೌರಿಬಿದೂರಿನ ಯೋಧ ಗಂಗಾಧರಪ್ಪನವರು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ 27 ವಯಸ್ಸಿನ ಮೀನಾಕ್ಷಿ ಎದೆನೋವಿನಿಂದ ಬಳಲ್ತಾ ಇದ್ರು, ದಿಢೀರ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಮೂಲಕವಾಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾನೆ ಇದೆ ರಾಜ್ಯದೆಲ್ಲೆಡೆ. ಯಾದಗಿರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೀತಾನೆ ಇದೆ. ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಇಷ್ಟೊತ್ತು ಮಾತಾಡ್ತಿದ್ವಿ ಹಾಸನದಲ್ಲಿ ಏನಾಗ್ತಿದೆ, ಏನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಮುಂದಾಗ್ತಿದ್ದಾರೆ ಅನ್ನೋದರ ನಡುವೆ ಈಗ ಮತ್ತೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾದಗಿರಿಯಲ್ಲಿ ಮೃತಪಟ್ಟಿದ್ದಾರೆ. ನೋಡಿ ವಯಸ್ಸು ನೋಡಿ, ಎಲ್ಲ ಕೂಡ 50 ವರ್ಷದ ಒಳಗಿರೋರೆ. 27 ಮೀನಾಕ್ಷಿ ಅನ್ನೋರು ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಳ್ತಂತೆ. ಅದಾದ್ಮೇಲೆ ದಿಢೀರಂತ ಕುಸಿತು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮೀನಾಕ್ಷಿ ಅವರು. ಬರೀ ಜ್ವರ, 3 ದಿನದಿಂದ ಜ್ವರ ಅಂತ ಅಷ್ಟೇ ಇತ್ತು. ನಿನ್ನೆ ಚೆನ್ನಾಗಿದ್ಲು, ಮೊನ್ನೆ ನಿನ್ನೆ ಎಲ್ಲ ಚೆನ್ನಾಗಿದ್ಲು. ಆದ್ಮೇಲೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಉರಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ರಿಲೇಟಿವ್ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಡೆತ್ ಅಂತ ಇತ್ತು. ಏನ್ ಕೆಲಸ? ಕೂಲಿ ಕೆಲಸ ಮಾತಾಡೋ. ಯಾವ ಊರು? ಬೆಳಗ್ಗೆ ಬೆಳಗ್ಗೆ. ಏನ್ ಹೆಸರು? ಮೀನಾಕ್ಷಿ. ನೀವೇನಾಗ್ಬೇಕು ಅವರಿಗೆ? ತಂಗಿ. ತಂಗಿನಾ? ಹಾಂ. ನೀವು ಎಷ್ಟು ಜನ ಮಕ್ಕಳು ನೀವು? 5 ಜನ. ಅಪ್ಪ ಅಮ್ಮ ಇದ್ದಾರೆ. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು. ಕೂಲಿ ಕೆಲಸ. ನಿನ್ನೆ ಎಷ್ಟೊತ್ತಿಗೆ ಆಗಿದೆ? ಎಷ್ಟೊತ್ತಿಗೆ ಅದು? ನಿನ್ನೆ ಒಂದು 6ವರೆಗೇನೋ ಎದೆನೋವು ಅಂತ ಅಷ್ಟೇ ಹೇಳಿದ್ರು. ಎದೆನೋವು ಅಂದ್ರೆ ಮಧ್ಯ ಭಾಗ ಉರಿ ಅಷ್ಟೇ, ಎದೆನೋವಲ್ಲ ಫುಲ್ಲು ಅಷ್ಟೇ ಉರಿ ಅಂತ ಹೇಳಿದ್ದು ಅಷ್ಟೇ. ಮತ್ತೆ ಕರ್ಕೊಂಡು ಬಂದ್ವಿ ಯಾವಾಗಲೇ ರಿಲೇಟಿವ್ ಗಾಡಿಯಲ್ಲೇ. ಅಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾದ್ರೆ ಡೆತ್ ಆಗ್ಬಿಟ್ಟು. ಮೊನ್ನೆಯಿಂದ ಬರೀ ಜ್ವರ, 3 ದಿನದಿಂದ ಜ್ವರ ಅಂತ ಅಷ್ಟೇ ಇತ್ತು. ನಿನ್ನೆ ಚೆನ್ನಾಗಿದ್ಲು, ಮೊನ್ನೆ ನಿನ್ನೆ ಎಲ್ಲ ಚೆನ್ನಾಗಿದ್ಲು. ಆದ್ಮೇಲೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಉರಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ರಿಲೇಟಿವ್ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಡೆತ್ ಅಂತ ಇತ್ತು. ಏನ್ ಕೆಲಸ? ಕೂಲಿ ಕೆಲಸ ಮಾತಾಡೋ. ಯಾವ ಊರು? ಬೆಳಗ್ಗೆ. ಬೆಳಗ್ಗೆ. ಏನ್ ಹೆಸರು? ಮೀನಾಕ್ಷಿ. ನೀವೇನಾಗ್ಬೇಕು ಅವರಿಗೆ? ತಂಗಿ. ತಂಗಿನಾ? ಹಾಂ. ಎಸ್, ಗಮನಿಸ್ತಾ ಇದೀವಲ್ಲ, ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಮತ್ತೆ ಮುಂದುವರಿತಾ ಇದೆ ಹೃದಯಾಘಾತದ ಇಂತಹ ಸಾವಿನ ಪ್ರಕರಣಗಳು. ನೋಡಿ, ಒಂದು ಕಡೆ ಯೋಧ ಅವರು ಗಂಗಾಧರಪ್ಪ ಅವರು ಕೆಲಸ ಮಾಡ್ತಾ ಇದ್ರು, ಕರ್ತವ್ಯ ನಿರ್ವಹಿಸ್ತಾ ಇದ್ರು, ಬಟ್ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಮಗಳೂರಿನ 27 ವಯಸ್ಸಿನ ಮೀನಾಕ್ಷಿ ಅನ್ನೋರು ಎದೆನೋವು ಕಾಣಿಸ್ಕೊಂಡು ದಿಢೀರಂತ ಮೃತಪಟ್ಟಿದ್ದಾರೆ. ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಪೂಜಾರಿ ಹಳ್ಳೆಪ್ಪ ಅವರು ಕೂಡ ಮೃತಪಟ್ಟಿದ್ದಾರೆ. ನೋಡಿ, ಎಲ್ಲರೂ ಕೂಡ 54 ವರ್ಷ, 47 ವರ್ಷ, 27 ವರ್ಷ. ನಿಜಕ್ಕೂ ಇಂಥ ಘಟನೆಗಳು ಯಾವ ಕಾರಣ ಇರಬಹುದು? ಯಾಕಂದ್ರೆ ಅವರು ಇವರು ಅಂತ ಇಲ್ಲ, ಎಲ್ಲರಿಗೂ ಕೂಡ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಒಂದಿಷ್ಟು ಜನ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಒಳ್ಳೆಯ ಆಹಾರ ಕ್ರಮವನ್ನ ಮಾಡ್ತಾ ಇದ್ರು ಕೂಡ ಹೃದಯಾಘಾತಗಳಾಗ್ತಿದೆ. ಏನು ಕಾರಣ? ಒಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಈಗಾಗಲೇ ಅನೇಕ ತನಿಖೆಗಳಾಗ್ತಿದೆ, ವರದಿಗಳನ್ನ ಕೂಡ ತರಿಸ್ಕೊಳ್ತಾ ಇದೆ. ಏನು ಎತ್ತ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು, ರಾಜ್ಯದಲ್ಲಿ ಹೃದಯ ತಪಾಸಣೆಗಳನ್ನ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅನೇಕ ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ. ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಎಲ್ಲರ ಹೃದಯನ ಕಿವುಚ್ತಾ ಇದೆ. ಇವತ್ತೂ ಕೂಡ ಮುಂದುವರಿತಾನೆ ಇದೆ. ಒಟ್ಟಿನಲ್ಲಿ ಈ ಸುದ್ದಿಗಳು ಕಡಿಮೆ ಆದರೆ ಸಾಕು, ಹೃದಯಾಘಾತದಿಂದ ಸಾಯೋರ ಸಂಖ್ಯೆ ಯಾದಗಿರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಕಲಬುರಗಿ, ಹೀಗೆ ಎಲ್ಲೆಡೆ ಅದು ಕೂಡ ಯಂಗ್ ಏಜ್ ಅವರು 20, 30, 40, 50 ಸಾಯೋ ವಯಸ್ಸಲ್ಲ. ಒಟ್ಟಿನಲ್ಲಿ ಸಾಯೋದಕ್ಕೆ ನೆಪ ಅನ್ನುವಂಥ ನಿಟ್ಟಿನಲ್ಲೇ ಈ ರೀತಿಯಾಗಿ ಪ್ರಕರಣಗಳು ಆಗ್ತಿದೆ.